ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. 0.5% ಕಡಿಮೆ ಐತ್ರಿ. ಸೊ ನಮ್ಮ ಮಾಡುವ ಎಲ್ಲ ಕೆಲಸಗಳು, ನಾವು ಆಯ್ಕೆ ಮಾಡ್ತಕ್ಕಂತಹ ಎಲ್ಲ ಬೆಳೆಗಳು ಇಂಗಾಲವನ್ನ ಮಣ್ಣಿಗೆ ಸೇರಿಸುವಂತ ಇರಬೇಕು. ಎಕ್ಸಾಂಪಲ್, ಒಳಗೆ ಏನು ಸೇರಿಸ್ಬೇಕು? ನೀವು ತೆನೆ ಕಟ್ ಮಾಡ್ಕೋತೀರಿ, ಗಿಡ ಅಲ್ಲೇ ಬಿಡ್ರಿ, ಹತ್ತಿ ಬಿಡಿಸ್ಕತ್ರಿ ಅಲ್ಲೇ ಬಿಡ್ರಿ. ಈಗ ಇನ್ನೊಂದು ಟೆಕ್ನಾಲಜಿ ಬಂದಿದ್ರೆ ಬಯೋಚರ್ ಅಂತೇಳಿ, ಅಂದ್ರೆ ಅದರಲ್ಲಿ ಸುಮಾರು 60 ಬಂದರು ರಾಜಶೇಖರ್ ನಿಂಬರ್ಗಿ ಅಂತೇಳಿ. ಸೊ ಅವರು ಅಷ್ಟೇನೆ, ಅವ್ರ ಮನೆಗೆ ಹೋದ್ರೆ ಇವರು ಯಜಮಾನರ ಕೆಲಸ ಮಾಡ್ರ ಒಂದು ಗೊತ್ತಾಗೋದಿಲ್ಲ, ಅವರು ಮಡದಿ ಮತ್ತು ಇಬ್ರು ಅಷ್ಟು ಕೆಲಸ ಮಾಡ್ತಾ ಇರ್ಲಿ. ಅಂದ್ರೆ ನಮ್ಮ ಕೃಷಿಯಲ್ಲಿ ಎಲ್ಲಿ ವಿಶೇಷತೆ ಇರ್ತದೋ ಅಲ್ಲಿ ಯಶಸ್ಸು ಸಾಧ್ಯ. ನಾವು ಫಿಲ್ಟರ್ ವಾಟರ್ ಕುಡಿತಿರಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಗಿಡಗಳಿಗೆ ಫಿಲ್ಟರ್ ಮಾಡಿ ನೀರು ಬಿಡ್ತಾರೆ. ಅಂದ್ರೆ ಅಷ್ಟು ಒಂದು ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದ್ದೇ ಆದ್ರೆ ಆರೋಗ್ಯವಾದಂತಹ ಬೆಳೆಗಳನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಹೇಳಿದಷ್ಟು ಕೊನೆಯದಾಗಿ, ನಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬಹು ಬೆಳೆ ಪದ್ಧತಿ, ಸಣ್ಣ ಸಣ್ಣ ಉಪಕಸುಬುಗಳು ಅಥವಾ ಉಪಕಸುಬನ್ನೇ ಮುಖ್ಯ ಕಸುಬಾಗಿ ಮಾಡ್ತಕ್ಕಂಥದ್ದು, ಸಣ್ಣ ಸಣ್ಣ ಮೌಲ್ಯವರ್ಧನೆ. ಇಲ್ಲ ಬಂದರೆ ಭೀಮನಗೌಡರ ಮಗ ಹೆಂಡತಿ ಬಂದರೆ 2 ತಿಂಗಳಿಂದ ಅವ್ರು ಏನು ಮಾಡ್ತಿರಲಿಲ್ಲ, ಬರೀ ಊಟ ಮಾಡೋದು ಮಲಿಕೊಳ್ಳೋದು ಏನು ಮಾಡ್ತಿರು. ಸೊ ಈಗ ಅವ್ರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾರೆ. ಒಂದ್ ದಿನಕ್ಕೆ 25ರಿಂದ 50 kg ಉಪ್ಪಿನಕಾಯಿ ಮಾರಾಟ ಮಾಡ್ತಾರೆ. ಅಂದ್ರೆ ಒಂದು ದಿನಕ್ಕೆ ಅವರ ಆದಾಯ 5ರಿಂದ 6 ಸಾವಿರ ರೂಪಾಯಿ ಬರ್ತಾರೆ. ಒಂದ್ ತಿಂಗಳಿಗೆ ಎಷ್ಟಾಯ್ತು? 2 ಲಕ್ಷ ಹತ್ರ ಆಯ್ತಲ್ಲ. ಇದು ಒಬ್ಬ ಕ್ಲಾಸ್ 1 ಅಧಿಕಾರಿಗೆ ಬರ್ತಕ್ಕಂತಹ ಸಂಬಳ, ಜಸ್ಟ್ ಉಪ್ಪಿನಕಾಯಿ ಬಿಸ್ನೆಸ್. ಸೊ ಆ ತರ ನಿಮ್ಮಲ್ಲಿ ಉಪಕಸಬುಗಳು ಮೌಲ್ಯವರ್ಧನೆ ಮಾಡ್ಕೊತ ಅದೇ ತರ ಭಾರತಿ ನಮ್ಮಲ್ಲಿದ್ದಾರೆ. ಇನ್ನೊಬ್ಬರು ದಾಳಿಂಬೆ ಬೆಳೆದ 60ರಿಂದ 70 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತಾರೆ. ಸೊ ಕೃಷಿಯಲ್ಲಿ ತುಂಬಾ ಅವಕಾಶಗಳಿದೆ. ಓದು ಒಂದು ಮುಖ್ಯ ಅಲ್ಲ, ಓದು ಎಲ್ಲರೂ IAS ಮಾಡ್ಬೇಕು ಅಂತಿಲ್ಲ, KS ಮಾಡ್ಬೇಕು ಅಂತ, MBBS ಮಾಡ್ಬೇಕು ಅಂತಿಲ್ಲ. ಕೃಷಿಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಅಂತ ಹೇಳ್ತಾ, ಇಲ್ಲಿ ನೆರೆತಕ್ಕಂತಹ ಎಲ್ಲ ಮಕ್ಕಳಿಗೂ, ಪ್ರಗತಿಪರ ರೈತ ಬಾಂಧವರಿಗೂ ಮತ್ತು ಅಧಿಕಾರಿಗಳಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನ ಸಮಯಗಳಲ್ಲಿ ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. Mr. Sunil Kulkarni, Mr. Rajshekar Doshi and Mrs. Kalpana Shah to lead the felicitation ceremony. ಗೌಡ ಬರಬೇಕು, ಪಂಡಿತ ವಿಜೇತರು ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಂಸ್ಥೆಯಿಂದ ರೈತರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಈ ವೃದ್ಧಿ ಕೃಷಿ ಮೇಳದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ರೈತರಿಗೆ ನಾವು ಸನ್ಮಾನದಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ರೈತರು ಬೆಳೆ ಬೆಳೆದಾಗ ಮಾತ್ರ ಎಲ್ಲರೂ ಊಟ ಮಾಡಲು ಸಾಧ್ಯ. ಆ ರೈತರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಈ ಒಂದು ಚಿಕ್ಕ ಸಮರ್ಪಣೆ ರೈತರಿಗಾಗಿ. ರೈತ ಹಗಲಿರುಳೆನ್ನದೇ ದುಡಿಯುತ್ತಾ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಅವರಿಗೆ ವಿಜ್ಞಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಸಂಸ್ಥೆಯಿಂದ ಅರ್ಪಿಸುತ್ತೇವೆ. ಹೆಮ್ಮೆಯ ಸಂಗತಿ, ನಮ್ಮ ಸಂಸ್ಥೆಗೆ ಪ್ರಥಮ ಬಾರಿಗೆ ನಮ್ಮ ಒಂದು ಶಾಲೆಯಲ್ಲಿ ಈ ವೃದ್ಧಿ ಕೃಷಿ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ರೈತ ಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಭೀಮನಗೌಡ ಸನ್ಮಾನವನ್ನು ಸ್ವೀಕರಿಸಿದ ಗೌರವ ಸಮರ್ಪಣೆ. मारते तो बाद में ठीक है सर।
ಮಾತಾಡ್ತಾ ಇದ್ದೀನಿ. ನಾವು ಇವತ್ತು ಇಂಡಿ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನಲ್ಲಿ ಬಂದಿದ್ದೀವಿ. ಇಲ್ಲಿ ಶಹಾ ಅವ್ರ ಕಾಲೇಜ್ ಇದೆ. ಈ ಶಹಾ ಅವ್ರ ಕಾಲೇಜ್ದೊಳಗೆ ಒಂದು ಕೃಷಿ ಮೇಳ ಅಂತ ಮಾಡ್ಕೊಂಡಿದ್ದಾರೆ ಇವತ್ತು. 12 ಡಿಸೆಂಬರ್ 2024 ಏನಾಗಿದೆ ಅಂದರೆ ಇವತ್ತು ಕೃಷಿ ಮೇಳ ಇಟ್ಕೊಂಡಿದ್ದಾರೆ ಇಲ್ಲಿ. ಅದನ್ನು ಕವರ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು. ಬನ್ನಿ ಒಳಗಡೆ ಹೋಗೋಣ, ಒಂದು ಕವರ್ ಮಾಡೋದು ಅಂತ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು. ನಿಮ್ಮ ಹೆಸರು? ಶರಣಪ್ಪ ಮಲ್ಲಪ್ಪ ಮಜ್ಗಿ, ಸಾಕಿನ ಖೇಡ್ಗಿ, ತಾಲೂಕಿಂಡಿ. ನಿಮ್ಮ ಧರ್ಮಪತ್ನಿಯವ್ರದ್ದು ಮಾಡಿದ್ರು. ಇವ್ರು ನಮ್ಮ ಧರ್ಮಪತಿ ರೇವತಿ ಶರಣಪ್ಪ ಮಜ್ಗಿ. ಈಗ ನೀವು ಏನೇನು ಪ್ರಾಡಕ್ಟ್ ಮಾಡ್ತೀರಿ ಸರ್? ಸರ್, ನಾನು ಹೊಲದೊಳಗೆ ಏನು ಬೆಳೆ ಮಾಡ್ತೀನಿ, ಯಾವುದೇ ಬೆಳೆ ಮಾಡಿದ್ರು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಗೆ ಇದನ್ನು ಮಾಡ್ತೀನಿ. ನೈಸರ್ಗಿಕವಾಗಿ ಸಾವಯವದಾಗ 6 ವರ್ಷ ಆಯಿತು. ಯಾವುದೇ ಸರ್ಕಾರಿ ಗೊಬ್ಬರ, ಯಾವುದೇ ತೊಗರಿಗೆ ಇವಕ್ಕಾದ್ರೂ ಯಾವುದೇ ಕೀಟನಾಶಕ ಬಳಸದೇನೆ ಹಾಗೆ ಬೆಳೆದು ಅವನ್ನೇ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡ್ತೀನಿ. 4 ಎಕರೆ ಹೊಲ. ಕಬ್ಬ 1.5 ಎಕರೆ ಕಬ್ಬು 1.5 ಎಕರೆ ಅದ್ರಿ. 1.5 ಎಕರೆ ಸಾವಯವ ಬೆಳಿತೇವ್ರಿ. ಸಾವಯವದೊಳಗೆ ಬೆಲ್ಲ ಸಾವಯವದೊಳಗೆ ಬೆಲ್ಲ. ಈ ಬೆಲ್ಲ ಇದು ಸಾವಯವ ಮಸಾಲೆ ಬೆಲ್ಲ ಅಂತ ಹೇಳಿ ಸರ. ಇದಕ್ಕೆ ಯಾಲಕ್ಕಿ ಪುಡಿ 250 ಗ್ರಾಮ್ ಯಾಲಕ್ಕಿ ಪುಡಿ, 250 ಗ್ರಾಮ್ ಆಕಳ ಜವಾರಿ ಆಕಳ ತುಪ್ಪ, 3 ರಿಂದ 3.5 kg ಹಸಿ ಅಲ್ಲ. ಅದನ್ನು ಬೆಲ್ಲಿನ ಆಣಿಗೆ ಬಂದಾಗ ಮಡಿ ಒಳಗೆ ಹಾಕಿ ಇದನ್ನು ತಿಕ್ಕಿ ಇದನ್ನು ಕೂಡಿಸಿರ್ತೇವೆ ಸರ್. ಇದಕ್ಕೆ ಮಸಾಲೆ ಬೆಲ್ಲ ಅಂತೇಳಿ. ಇದು ಅಲ್ಲ, ಅದರಿಂದ ಬೆಲ್ಲಿನಿಂದ ಏನೇನು ಉಪಯೋಗ ಆಗುತ್ತೆ? ಬೆಲ್ಲಿಂದ ಹೆಲ್ತ್ ಡೆವಲಪ್ ಆಗ್ತದೆ ಸರ್. ಪಿತ್ತ ಕಮ್ಮಿ ಆಗ್ತದೆ ರೀ. ಹನಿ ಶುಗರ್ ಕ್ಯಾನ್ ಹನಿ ಹೇಳಿ ಸರ್. ಈಗ ಇಷ್ಟ ಮುಂದಿನ ಕೇಳಿ ಸರ್. ಇದನ್ನ ಇದರಿಂದ ಉಪಯೋಗ ಹೆಲ್ತ್ ಫಾರ್ ಗುಡ್ ರೀ. ಕೆಲವೊಂದು ರೋಗಗಳನ್ನು ಕಂಟ್ರೋಲ್ ಮಾಡೋಂಥ ಕಾಮಣಿ ಅನ್ರಿ, ಇವತ್ತು ಪಿತ್ತ ಅನ್ರಿ, ಇವೆಲ್ಲ ಕಂಟ್ರೋಲ್ ಮಾಡೋಂಥ ಶಕ್ತಿ ಆಕಳ ತುಪ್ಪ, ಶುಂಠಿ. ಹಾಂ ರೀ, ಆಕಳ ತುಪ್ಪ, ಶುಂಠಿ, ಯಾಲಕ್ಕಿ. ಹಾಂ ರೀ, ಇವು ಹಾಕ್ತೇವೆ ಸರ್. ಇನ್ನೊಂದು ಇದು ಸರ್. ಈಗ ಕೆಲವೊಬ್ಬರಿಗೆ ಇವು ಆಕಳ ತುಪ್ಪ ಕೆಲವೊಬ್ರಿಗೆ ಉಳ್ಳಕ್ಕೆ ಇಂಟ್ರೆಸ್ಟ್ ಇರಂಗಿಲ್ಲ ರೀ. ಕೆಲವೊಬ್ರಿಗೆ ಸ್ಮೆಲ್ ಅಂದ್ರೆ ಆಗಿ ಬರಂಗಿಲ್ಲ. ಇದಕ್ಕೆ ಏನೂ ಹಾಕಂಗಿಲ್ಲ ರೀ. ಇದಕ್ಕೆ ಏನು ಸಿಂಪಲ್ ಪ್ಲೇನ್ ಅಂದ್ರೆ ಬೆಂಡಿ ಲಾಳ್ರಿ, ಬೆಂಡಿ ಗಿಡ ತಂದು ಕುಟ್ಟಿ ಇದಕ್ಕೆ ಪೈಲ ಹೇಳಿದ್ದಕ್ಕೆ ರೀ ಅದಕ್ಕೆ 130 ಅದ ರೇಟ್ ರೀ ಕೆಜಿಗೆ ಅಂದ್ರೆ ಇದು ಏನು ಒಂದು ಫೆಂಟಿ ಬರ್ತದಲ್ಲ, ಆ ಫೆಂಟಿಗೆ ರೀ ಒಂದು 10 ಗ್ರಾಮ್ ಹೆಚ್ಚಕಮ್ಮ ಆಗ್ತಿರ್ತಾವ್ರಿ ಅಷ್ಟೇ. ಇದಕ್ಕೆ 90 ರೂಪೀಸ್ ಕೊಡ್ತೇವ್ರಿ. 90 ರೂಪೀಸ್ ಅಂದ್ರೆ ಇದಕ್ಕೆ ಬೆಂಡಿ ಗಿಡ ಕುಟ್ಟಿ ಹಾಕಿರ್ತೇವ್ರಿ, ಪ್ಲಸ್ ಸುಣ್ಣ ಹಾಕಿರ್ತೇವ್ರಿ, ಉಂಬಾ ಎಣ್ಣೆ ಹಾಕಿರ್ತೇವ್ರಿ. ಅಷ್ಟು ಹಾಕ್ಯಾರಿಂದ ಇದು ಮಾಡಿರ್ತೇವ್ರಿ. ಇದಕ್ಕೆ 90 ಕೊಡ್ತೇವ್ರಿ, ಇದಕ್ಕೆ 130 ಕೊಡ್ತೇವ್ರಿ. ಇದ್ರೊಳಗೆ ನಮ್ದು ಪ್ರಾಡಕ್ಟ್ ಅರಿಶಿಣ ಅದ್ರಿ. ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ರೀ. ಆರ್ಗ್ಯಾನಿಕ್ ಒಳಗೆ ಇದನ್ನ ಅರಿಶಿಣ ನಾವು ಹೊಲದಿಂದ ತೆಗೆದು ಬಾಯ್ಲ್ಡ್ ಮಾಡಂಗಿಲ್ಲ, ಬಟ್ಟಿ ಕೊಡಂಗಿಲ್ಲ ರೀ. ಬಟ್ಟಿ ಕುಡ್ದೇನೆ ಹಸಿದೆ ಹೊಲದಂತ ತೆಗೆದು ಒಂದು ಮಷೀನ್ ಅದ್ರಿ. ಅದನ್ನ ಸಣ್ಣಗೆ ಚೀಪ್ಸ್ ಮಾಡ್ತೇವ್ರಿ.
ಚಿಪ್ಸ್ ಮಾಡಿ ಒಣಗಿಸ್ತೇವ್ರಿ. ಒಣಗಿಸಿ ತೆಗೆದಿಡ್ತೇವ್ರಿ. ಯಾವಾಗ ಅರಿಶಿಣ ಯಾರು ಬೇಡ್ತಾರ ಅವ್ರಿಗೆ ನಾವು ಬೀಸಿ ಮನ್ಯಾಗೆ ಬೀಸಿಕೆರಿಂದ ಅವ್ರಿಗೆ ಒಯ್ದು ಡೆಲಿವರಿ ಕೊಡ್ತೇವ್ರಿ. ಅವ್ರು ಹೇಳಿದ್ರಂದ್ರೆ ಅವ್ರಿಗೆ ಕಳಿಸ್ತೇವೆ. ಅವ್ರ ಅಡ್ರೆಸ್ ಕೊಟ್ಟರು. ಇದು 440 ರೂಪಾಯಿ kg ರೀ. ಅಂದ್ರೆ ಪಾವು ಕಿಲೋಕ್ಕೆ 1 ಟನ್ ರೀ. ಹಾಂ, ಇದನ್ನ ಅಂದ್ರೆ ಕುದಿಸ್ಲಾರ್ದಕ್ಕೆ ಹಂಗೆ ಹಸಿದು ಮಾಡೋದಕ್ಕೆ ಡಿಫ್ರೆನ್ಸ್ ಏನದಂದ್ರೆ ರೀ, ಕುದಿಸೋದ್ರಿಂದ ಅದ್ರೊಳಗಿಂದ ಕರ್ಕ್ಯೂಮ್ 2% ಲಾಸ್ ಆಗ್ತದ ಅನ್ನೋ ಒಂದು ಕೆಲವೊಬ್ಬರು ಸೈಂಟಿಸ್ಟ್ಗಳ ಈ ಮೈಸೂರು ಯೂನಿವರ್ಸಿಟಿ ಇದರ ಸೈಂಟಿಸ್ಟ್ಗಳಿಗೆ ಸ್ವಲ್ಪ ಡಿಸ್ಕಸ್ ಮಾಡಿದೆ ಸರ್. ಬೆಳಕಿನ ಮುಂಚೆ ಡಿಸ್ಕಸ್ ಮಾಡಿದಾಗ ಆಮೇಲೆ ಕನ್ನೇರಿ ಮುತ್ಯಾರಿಗೂ ಇದ್ರ ಬದ್ದಲ್ಲ, ಕೋಲ್ಹಾಪುರ ಕನ್ನೇರಿ ಮುತ್ಯಾರಿಗೂ ಇದ್ರ ಬದ್ದಲ್ಲ ಹಿಂಗೆ ಮಾಡ್ಬೇಕಂತ ಮಾಡೀನಿ ರೀ. ಹ್ಯಾಂಗ್ರಪ್ಪ ಅನ್ನ ಚಿಪ್ಸ್ ಮಾಡಿದ್ರೆ ಭಾಳ ಚಲೋ ಆಗ್ತದ, ಅದನ್ನ ಮಾಡಿ ಅನ್ನೋದ ಇದು ಆಗ್ತದ. ಅದ್ರೊಳಗೆ 2% ಕರ್ಕ್ಯೂಮ ಉಳ್ಕೋತದ, ಇದ್ರಾಗ ಹೋಗ್ತದ, ಅದ್ರಾಗ ಉಳ್ಕೋತದ. ಟೋಟಲ್ ಅರಿಶಿಣದಾಗ ಅವ್ರು ಹೇಳಿದ ಪ್ರಕಾರ ಏನು ಮಾಡಂಗಿಲ್ಲ ಸರ್. ಚಿಪ್ಸ್ ಮಾಡಿ ಒಣಗಿಸಿ ಏನದ ಡೈರೆಕ್ಟ್ ಪೌಡ್ರೇ ಮಾಡ್ತಾರೆ. ಇದೊಂದು ಪ್ರಾಡಕ್ಟ್ ಅದ್ರಿ. ಇದೇ ಈ ಬೆಲ್ಲಿನೊಳಗೆ ಇದು ಜೋನಿ ಬೆಲ್ಲ ಆ ಕಡೆ ಹತ್ತಾರ ರೀ, ನಮ್ಮ ಕಡೆ ಪಾಕ್ ಹತ್ತಾರ ರೀ, ಕೆಲವೊಂದು ಕಡೆ ಕಾಕಂಬಿ ಹತ್ತಾರ ರೀ. ಇದನ್ನು ತೆಗೆದು ಮಾರಾಟ ಮಾಡ್ತೇವ್ರಿ. ಇದು kg 100 ರೂಪಾಯಿ kg ಕೊಡ್ತೇವ್ರಿ. ಲೀಟ್ರಿಗೆ ಕೇಳಿದ್ರಂದ್ರೆ 140 ಲೀಟ್ರ್ 140 ಬಾಟ್ಲಿ ಬಿಟ್ರಿ. ಬಾಟ್ಲಿ ಆದ್ರೆ 150 ರೂಪೀಸ್ ಪರ್ ಲೀಟ್ರ್. ಹಾಂ, ಇದು ಗೋಮೂತ್ರ ಅರ್ಕ. ಹಾಂ, ಇದನ್ನು ಮಾಡ್ತೇವ್ರಿ. 3 ಅದಾವ್ರಿ. 3 ಇದು ಅದಾವ್ರಿ. ಗೋ ಅರ್ಕ ಮಾಡ್ಬೇಕಾದ್ರೆ ಇದ್ರ ಬದ್ದಲ್ಲ ಇದೇನು ಫೋಟೋ ಹಾಕಿವ್ರಿ ಇಲ್ರಿ, ಇವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ. ಬಟ್ ನನ್ನೊಂದು ವಿಶೇಷತೆ ಇರಬೇಕು ಅನ್ನೋ ಒಂದು ವಿಚಾರದಿಂದ ಕೇಳಿದಾಗ ಅವ್ರಂದ್ರು ವಿಶೇಷತೆ ಬೇಕಂದ್ರೆ ತಾಮ್ರ ಕಡಾಯಿ ಮತ್ತು ತೆಪ್ಪೇಲಿ ಮಾಡಿಸಿ ಅದಕ್ಕೆ ಒಳಗಿನ ಬಾಜು ಕಿಲಂ ಬಿಡ್ಲಾರ್ದಂಗೆ ಕಲಾಯಿ ಮಾಡಿಕೊಂಡು ಅದ್ರ ಮೇಲೆ ಮಾಡಿದ್ರೆ ಅದ್ರದೊಂದು ಕ್ವಾಲಿಟಿ ರಿಸಲ್ಟ್ ಚಲೋ ಅದಂತ ಹೇಳಿದ್ರ ಕೂಡಲೇ ಹಾಂ, ಕನ್ನೇರಿ ಅಪ್ಪವ್ರು ಹೇಳಿದ್ರು. ಹೇಳಿದ ಕೂಡಲೇ ಅದನ್ನು ನೋಡಿ ಅದರೊಳಗೆ ತಾಮ್ರ ತೆಪ್ಪೇಲಿ ಒಳಗೆ ಮಾಡೀವ್ರಿ. ಪ್ಲಸ್ ಹರಿವೆ ಒಳಗೆ ನೆಕ್ಸ್ಟ್ ಮಾಡ್ಬೇಕಾಗ್ಯದ್ರಿ, ಮಣ್ಣಿನ ಹರಿವೆ ಒಳಗೆ. ಇಷ್ಟು ಇದು ಪ್ರಾಡಕ್ಟ್ ಸರ್. ಇದು ಸೂರ್ಯಕಾಂತಿ ಎಣ್ಣೆ. ಸೂರ್ಯಕಾಂತಿ ಆರ್ಗ್ಯಾನಿಕ್ ಆಗಿ ನಾನು ಹೊಲದಾಗೆ ನಾ ಬೆಳೆದಿದ್ದು ಸೂರ್ಯಕಾಂತಿನ. ಅದನ್ನ ನಮ್ಮಲ್ಲೇ ತೋಟದ ಮನೆಯಲ್ಲಿನೇ ಇದನ್ನ ಎಣ್ಣೆ ತೆಗೆದೇನದ ಮಾರ್ಕೆಟಿಗೆ ಕೊಡ್ತೀವಿ. ಹಾಂ, ಇದು kg ಎಲ್ಲಿ ಸರ, ಇದು 350 ರೂಪಾಯಿಗೆ 1 ಲೀಟ್ರ್. 1 ಲೀಟ್ರಿಗೆ. ಹಾಂ ಹಾಂ ಸರ್. ಮತ್ತೇನಿಲ್ರಿ, ಈಗ ಇದು ಅದ್ರಿ. ಇದು ಚಿಪ್ಸ್ ಬೇಕಂದ್ರೆ ಚಿಪ್ಸ್ ಕೊಡ್ತೇವೆ ಸರ್ ನಾವು ಅವ್ರಿಗೆ. ಈಗ ಕೆಲವೊಬ್ರು ಕೇಳ್ತಾರೆ ಅರಿಶಿಣ ಒಳಗೆ ನೀವು ಮಿಕ್ಸ್ ಮಾಡಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ನಮಗೆ ಕೇಳಿದ್ರಂದ್ರೆ ನಮ್ಮಲ್ಲಿ ಚಿಪ್ಸ್ ಅದಾವ. ಇದು ಬಿಸಿಲಿಗೆ 20 ರೂಪಾಯಿ ಖರ್ಚದ, ಆ 20 ರೂಪಾಯಿ ಮೈನಸ್ ಮಾಡಿ ಅವ್ರಿಗೆ ಚಿಪ್ಸೇ ಕೊಟ್ಬಿಡ್ತೇವ್ರಿ. ನೀವೇ ಮನ್ಯಾಗ ಬಿಸ್ಕೋರಿ. ಇದ್ರಾಗಂತೂ ಏನು ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ, ಏನು ಕಾಣಂಗೂ ಇಲ್ಲ. ಅಂಗಡಿಯಾಗ ಬೇಕಾದಟ್ಟು ಮಿಕ್ಸ್ ಮಾಡಲಕ್ರಿ ಯಾರು ಕೇಳಂಗಿಲ್ಲ. ಬಟ್ ರೈತನ ಬಲ್ಲಿ ಬತ್ತಂದ್ರೆ ನೀ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತೇಳಿ ಕೇಳಿದ್ದಕ್ಕೆ ಇದು ಇಟ್ಟಿನಿ ಸರ್. ಇದು ಒಂದು 10 ಚೀಲದ. ಹಾಂ, ಇದನ್ನು ಕೊಟ್ಟಾಗ ಇವ್ರು ಬೇಕಾದಂಗೆ ಒಯ್ದು ಅವರೇ ಮನ್ಯಾಗ ಮಿಕ್ಸರೇ ಮಾಡ್ಕೊಳ್ಳಲೆಕ್ಕ, ಹಂಗೇರಿ ಮಾಡ್ಕೊಳ್ಳಲೆಕ್ಕ. ಇದೊಂದು ಸರ್. ಇದು ನಮಗೆ ತಿಕ್ಕೊಳಕ್ಕೆ ಮನೆಯೊಳಗೆ ಸರ ನಾ ಮೊದಲು ಫಸ್ಟ್ ಇದನ್ನು ಕೋಲ್ಹಾಪುರ ಕನ್ನೇರಿ ಮಠಕ್ಕೆ ಹೋದಾಗ ಇಂಥದ್ದೊಂದು ಬಾಟ್ಲಿ ತಂದಿದ್ದೆ ರೀ. ನನಗೆ ಈ ಒಂದು ದೌಡಿಲೇ ಉಳ್ಳಕ್ಕೆ ಬರ್ತಿದ್ದಿಲ್ಲ ರೀ. ಅಲ್ಲ, ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳಿಗೆ 2 ದೌಡಿಲೇ ಉಳ್ಳಕ್ಕೆ ಬರ್ತಿದ್ದಿಲ್ಲ. ಆ್ಯಕ್ಚುಲಿ ಫ್ಯಾಕ್ಟ್ ಹೇಳ್ತಿದ್ದು ಸರ್ ನೀವು ಇದು ಯಾಕೆ ನಾ ಮಾಡ್ಲಕತ್ತೀನಿ ಅನ್ನೋದಕ್ಕೆ. ಅವ್ರಿಗೆ ಉಳ್ಳಕ್ಕೆ ಬರ್ತಿದ್ದಿಲ್ಲ. ಮುಂದೆ ಒಂದು ಆ ಬಾಟ್ಲಿ ಆಗತ್ತನ್ನ ತಿಕ್ಕೊಂಡೇವ್ರಿ. ಇಬ್ಬರಿಗೆ 2 ಓಕೆ ಆದು ರೀ. ದವಾಖಾನಿಗೆ ತೋರಿಸಿದ್ಕಿನ್ನ ಭಾರಿ ಓಕೆ ಅದು. ಓಕೆ ಆದ ಕೂಡಲೇ ಮತ್ತು ಮನ್ಯಾಗೆ ಎಲ್ಲ ಕಚ್ಚಾ ವಸ್ತು ಅದ, ಆಕಳದ ಇದು ಅದ, ಯಾಕಡೆ ಅದ್ರ ಜಾಲಿ ತಪ್ಪಲದ, ಜಾಲಿ ಇದು 12 ಆಯುರ್ವೇದಕ್ಕೆ 12 13 ಇದ್ರೊಳಗೆ ರೀ, ದಂತ ಮಂಜನದೊಳಗೆ ಬೇನ್ ತಪ್ಪಲ ಎಲ್ಲ ನಮ್ಮಲ್ಲಿ ಅದಾವ. ಯಾಕೆ ಮಾಡಬಾರ್ದು ಅನ್ನೋ ಒಂದು ವಿಚಾರ ಬಂದಿಂದ ಮಾಡಿಕೆರಿನ ಕುಡ್ಲು ಐತಿವಿ ರೀ. ಈಗ ನಮ್ಮ ಊರು ಖೇಡ್ಗಿ ಒಳಗೆ ಇದಕ್ಕೆ ಹಲ್ಲಿನ ಪೌಡ್ರ್ ಅನ್ನಂಗಿಲ್ಲ ರೀ. ಹಲ್ಲು ಹೊಡ್ಲಿಕ್ಕತ್ತದ್ರಿ, ಔಷಧ ಕೊಡ್ರಿ ಅಂತ ಕೇಳ್ತಾರೆ ರೀ. ಇದಕ್ಕೆ ಔಷಧ ಕೊಡ್ರಿ ಅಂತ ಕೇಳ್ತಾರೆ, ತೊಗೊಂಡೋರತ್ತೆ ಕೊಟ್ಟು ಕಳಿಸ್ತೇವೆ ಸರ್. ಹಿಂದೆ ಉಳಿದಿದ್ದೆ ಗೋವಾರ್ಕ ತೆಗೆದು ಉಳಿದಿದ್ದೆ ಅದು ಇಟ್ಟು ಪೇನಿಗೆ ಕೊಟ್ಟು ಬಿಡ್ತೇವೆ. ಅಂದ್ರೆ ಗೋವಾರ್ಕ ಇದೇನು ಗೋವಾರ್ಕ ತೆಗಿತೀವಲ್ಲ ಸರ್, ಇದನ್ನು ಫಿಲ್ಟರ್ ಆಗಿ ಹೊರಗೆ ಬರ್ತದ್ರಿ. ಎಲ್ಲ ಹೊರಗೆ ಬಂದಿದ್ದು ಅದ್ರ ಕ್ಷಾರ ಉಳಿದಿರ್ತದ್ರಿ ತೆಳಗೆ ಎಕ್ದಮ್ ಗಟ್ಟಿ. ಅದನ್ನೇನದಲ್ರಿ ಒಂದು ಹಳ್ಳಿ ಒಳಗೆ ಎದ್ಕಿರಿಂದ ಎಲ್ಲಿ ಹಲ್ಲು ಹೊಡಿತದ ಅದ್ರಾಗ ಹಾಕಿದ್ರೆ ನಿಮಗೆ ಎಲ್ಲ ಕುಡಿನೇ ಇಂಗ್ಲೀಷ್ ಮೆಡಿಸಿನ್ಕಿನ್ನ ಫಾಸ್ಟಾಗಿ ರಿಸಲ್ಟ್ ಕೊಡೋಂಥ ಕೆಲಸ ಆ ಗೋವಾರ್ಕಿಂದ ಚಾರ್ ಮಾಡ್ತದ್ರಿ. ಬೇರೆ ಕೆಲಸ ಭಾಳ ಹೊಡಿತದಂದವ್ರಿಗೆ ಅದನ್ನು ಕೊಡ್ತೇವ್ರಿ. ನಾರ್ಮಲಾಗಿ 2 ಹೊತ್ತು ತಿಕ್ಕೊಳಕ್ಕೆ ಹೇಳ್ತೇವ್ರಿ ಅವ್ರಿಗೆ. ಬೆಳಿಗ್ಗೆ ಹಲ್ಲು ತಿಕ್ಕೊಂಡು ಬಾಯಿ ತುಕ್ಕೋತಾರೆ ರೀ. ರಾತ್ರಿ ಮುಕ್ಕೊಳ್ಳುವಾಗ ಹಲ್ಲು ತಿಕ್ಕೊಂಡು ಹಾಗೆ ಮುಕ್ಕೋಬೇಕು. ಈಗ ನಿಮ್ಮ ನಂಬರ್ ನಾವು ಹಾಕ್ತೇವೆ ಸ್ಕ್ರೀನ್ ಮೇಲೆ. ಹಾಂ ಸರ್. ಹಾಕಿದ್ರೆ ನಿಮ್ಗೆ ಫೋನ್ ಮಾಡ್ತಾರೆ. ಹಾಂ ರೀ. ಈಗ ಎಲ್ಲ ಕೇಳ್ತಾರೆ ನಿಮ್ಮ ಮಾತಾಡಿ. ಹೌದು ಸರ್. ನಮಗೆ ಹಲ್ಲಿನ ಪುಡಿ ಬೇಕು, ಕಾಕಂಬಿ ಬೇಕು, ಎಲ್ಲ ಬೇಕು, ಮಸಾಲ. ಅದನ್ನ ಹ್ಯಾಂಗ್ ಕಳಿಸ್ಕೊಡ್ತೀವಿ? ಅದನ್ನ ಕೊರಿಯರ್ ಮುಖಾಂತರ ಕಳಿಸ್ತೇವ್ರಿ, VRL ಮುಖಾಂತರ ಕಳಿಸ್ತೇವೆ.
ಹಾಂ ಕೊರಿಯರ್ ಖರ್ಚು ಅವ್ರು ಕೊಡ್ಬೇಕು ಸರ್. ಅವ್ರು ಏನು ಹೇಳ್ತಾರೆ 10 ರೂಪಾಯಿದ ಮಾಲ್ ಹೇಳಿದ್ರು ಅವ್ರಿಗೆ ತಂದು ಕಳಿಸೋ ವ್ಯವಸ್ಥೆ ನಾವು ಮಾಡ್ತೇವೆ ರೀ. ಹಾಂ ಮಾಡ್ತೇವೆ ಸರ್. ಬೇಕಂದ್ರೆ ಪೋಸ್ಟ್ಲೆ ಕಳಿಸಂದ್ರೆ ಪೋಸ್ಟ್ಲೆ ಕಳಿಸ್ತೇವೆ ರೀ. ಅಂದ್ರೆ ಈ ಕೆಲವೊಂದು ಮಟೀರಿಯಲ್ ಕೆಲವೊಂದು ಇದನ್ನು ಕಾಸ್ಟ್ಲಿ ಆಗ್ತಿರ್ತಾವೆ ರೀ. ಹಂಗೆ ಸಣ್ಣ ಇದ್ದು ಅಂದ್ರೆ ಪೋಸ್ಟಿಗೆ ಕಳಿಸ್ತೇವೆ, ದೊಡ್ಡ ಇದ್ದು ಅಂದ್ರೆ VRL. ಈಗ ಉಡುಪಿಗೆ ಅದನ್ನ ಕಳಿಸೀನಿ ಸರ್. ಬೆಲ್ಲ ಕೊರಿಯರ್ಗೂ ಕಳಿಸೀನಿ ರೀ, VRLಗೂ ಕಳಿಸೀನಿ ರೀ. ಉಡುಪಿ ಒಳಗೆ ಸಮರ್ಪಣ ಅಂತ ಹೇಳ್ಕಿರಿಂದ ಒಂದು ಸಮರ್ಪಣ ನ್ಯಾಚುರಲ್ಸ್ ಅಂತ ಒಂದು ಅಂಗಡಿ ಅದ ಸರ್. ಅವ್ರಿಗೆ ನಮ್ಮ ಮಗ ಸಾಲಿಗೆ ಅದನ್ ಸರ್ ಉಡುಪಿಗೆ. ಅವ್ರಿಗೆ ಕೊಟ್ಟು ಕಳಿಸಿದ್ದಾರೆ ನಾ ಶಾಂಪಲ್ ಅಂತೇಳಿ. ತಿಂದು ಕೂಡಲೇ ಸಂಜೆ ಮುಂದೆ ಫೋನ್ ಹಚ್ಚಿದ್ರು ಅವ್ರು, ನಿಮ್ಮ ಬೆಲ್ಲ ರೀ ನಾವು ಫುಲ್ ಮನ್ಸಿಗೆ ಬಂದದ, ಅದಕ್ಕೆ ನಮ್ಗೆ ಎಷ್ಟೊತ್ತಿದ್ರು ಕಳಿಸಿರಿದ್ದೆ. ಬರೋಬ್ಬರಿ 80 kg ಬೆಲ್ಲ ಕೊಟ್ಟು ಕಳಿಸೀನಿ ಸರ್ ಅದು ಇಲ್ಲಿದಿಂದ. ಹಾಂ ಮಾರ್ಕೆಟ್ ಅದ ಸರ್. ಮಾರ್ಕೆಟ್ನಾಗ ಈ ಬೆಲ್ಲಿನ ಬೇಡಿಕೆಕಿನ 90 ರೂಪಾಯಿ ಬೆಲ್ಲಿನ ಬೇಡಿಕೆಕಿನ 130 ರೂಪಾಯಿ ಬೇಡಿಕೆನೇ ಹೆಚ್ಚದು. ಇದು ಕೂಡ ಹಾಂ ಆಕಳ ತುಪ್ಪ ಕೂಡ ಅದ, ಮತ್ತು ಶುಂಠಿ ಕೂಡ ಅದ. ಹಾಂ ಸರ್. ಇನ್ನೊಂದು ಯಾವ್ದು ವಸ್ತು ಕೂಡ ಅಂದ್ರೆ ತುಪ್ಪ ರೀ, ತುಪ್ಪ ಯಾಲಕ್ಕಿ ಶುಂಠಿ. ಹಾಂ ಆಮೇಲೆ ಇದ್ರೊಳಗೆ ಇನ್ನೊಂದು ಬೆಲ್ಲ ಸರ್, ಹುಗ್ಗಿ ಸ್ಪೆಷಲ್ ಅಂತೇಳಿ ಒಂದೇ ಕಡೆ ತೆಗೆದಿರಿ. ಜಾಜಿಕಾಯಿ ಹಾಕಿ ತೆಗೆದೀವಿ ರೀ. ಸುಮ್ಮನೆ ಯಾವುದಾದ್ರು ಒಂದು ಜಾತ್ರೆಗೆ ಪಾತ್ರಿಗೆ ಏನ್ರ ಬಿಡ್ರಿ, ಇವತ್ತು ನಾವು ಗಿಫ್ಟರೇ ಕೊಡಲಿ ಅವ್ರಿಗೆ ಇದು ಅರೇ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಹುಗ್ಗಿ ಸ್ಪೆಷಲ್ ಈ ಸಾರಿ ನೆಕ್ಸ್ಟ್ ಮಾರ್ಕೆಟ್ನಾಗ ಏನಾಯ್ತು ನೋಡೋ ಸಂಬಂಧ ಒಂದು ಕಡೆ ತೆಗೆದಿವಿ. ಅದು 100 ರೂಪಾಯಿ kg ರೀ. ಅಂದ್ರೆ ಇದಕ್ಕೆ ಅದಕ್ಕೆ ಒಂದು 10 ರೂಪಾಯಿ ಜಾಜಿಕಾಯಿ ಖರ್ಚು ತೆಗ್ದಾಕ್ರಿ ಅಷ್ಟೇ. ನಿಮ್ಮ ಫೋನ್ ನಂಬರ್ ಹೇಳ್ರಿ. 998024 9980244024. ಇದು ನನ್ನ ಸಂಪರ್ಕ ಸಂಖ್ಯೆ. ಯಾರು ಬೇಕಾದಾಗ ಯಾವಾಗ ಬೇಕಾದಾಗ ಫೋನ್ ಮಾಡೋದನ್ನು ರಾತ್ರಿ ಸಹಿತ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಏನು ಬೇಕು ಡೈರೆಕ್ಷನ್ನೂ ಕೊಡ್ತೇವೆ ರೀ. ಇದನ್ನು ಪ್ರಾಡಕ್ಟ್ ಮಾಡ್ತೀನಿ ಅಂದ್ರೆ ಹೇಳ್ತೇವೆ ರೀ. ನಮಗೇ ಬೇಕತ್ತಿಲ್ಲ, ಇದು ಗೋವರ್ಕ್ ಏನು ಕೆಲಸ ಕೊಡ್ತದೆ ಸರ್. ಇನ್ನೊಂದು ಮಾತು, ಇದು ಗೋವರ್ಕ್ ಏನು ಕೆಲಸ ಕೊಡ್ತದಲ್ಲ ರೀ, ಗೋಮೂತ್ರನೂ ಅದೇ ಕೆಲಸ ಕೊಡ್ತದೆ ರೀ. ಇದ್ರೊಳಗೆ ಅದಕ್ಕೆ ಇದಕ್ಕೆ ಏನೂ ವ್ಯತ್ಯಾಸ ಇರಂಗಿಲ್ಲ ಸರ್. ಬಟ್ ಎಲ್ಲರಿಗೂ ಸಿಟಿನವ್ರಿಗೆ ಸಿಗಂಗಿಲ್ಲ. ಹಳ್ಳಿನವ್ರಿಗೆ ಇದ್ರೆ ಬ್ರಾಹ್ಮಿ ಮುಹೂರ್ತನಾಗ ಎದ್ದು ಹಿಡಿದು ಕುಡಿಯಂಗಿಲ್ಲ ರೀ. ನಾವು ನಸಿಕ್ನಾಗ ಬ್ರಾಹ್ಮಿ ಮುಹೂರ್ತನಾಗ ಹಿಡಿದು ಇದು 3 ರಿಂದ 6 ಒಳಗೆ ಹಿಡಿದಿದ್ದು ಗೋಮೂತ್ರನೇ ಆರ್ಕ ತೆಗಿತೇವೆ ರೀ. ಅದ್ರೂ ಒಂದು ಪ್ಲಸ್ ಪಾಯಿಂಟ್ ಅದ. ನಾವು ಒಂದು ವಿಚಾರದಾಗ ಅದನ್ನ ಮಾಡ್ತೇವೆ ರೀ. ಸ್ಪೀಕರ್ ಕೊಡ್ರಿ. ಸರ್ ಶರಣಪ್ಪ ಮಲ್ಲಪ್ಪ ಮಜ್ಗಿ. ಸರ್ ಗಿರ್ ಕಟ್ನೆ ಹೋತಾನೆ ಮೇಡಮ್. ವೀಕ್ಷಕರಿಗೆ ಆ ಕಡೆ ಮುಖ ಮಾಡಿ ಹೇಳ್ರಿ. ರೈತರಿಗೆ ವೀಕ್ಷಕರು ಅಂದ್ರೆ ಮೇನ್ ರೈತರು ನೋಡ್ತಿರ್ತಾರೆ. ನಿಮ್ಮ ಹೆಸರು ಹೇಳ್ರಿ, ಪೂರ್ತಿ ಹೆಸರು ಜೋರು ಮಾತಾಡ್ರಿ. ಕಮಲಾಬಾಯಿ ಸುಭಾಸ ಶಿವ್ರಿ. ನಮ್ಮ ಸಾಲೋಣದಿರಿ. ನಾವು ಗೋ ಉತ್ಪನ್ನ ಮಾಡ್ತೀವಿ. ಗೋ ಉತ್ಪನ್ನ ಯಾವುದು ನಮ್ಮ ಕಚ್ಚಾ ವಸ್ತು ಇರ್ತಲ್ಲ ಅದೊಂದು ಮೌಲ್ಯವರ್ಧನೆ ಮಾಡಿ ಮಾಡುವ ಮಾರ್ಕೆಟಿಂಗ್ ಅದ ರೀ. ಎಷ್ಟು ಆಕಳುಗಳು ಕಟ್ಟಿ? ನಮ್ಮ 4 ಆಕಳುಗಳು ಅದಾವ. 4 ಆಕಳ ಮೇಲೆ ಇಷ್ಟು ಮಾಡ್ತೀರಿ? 4 ಆಕಳುಗಳು ಅದಾವ್ರಿ. 4 ಆಕಳುಗಳ ಮ್ಯಾಗ ಗಂಟು ಮಂಜನ್ರಿ, ಉಪ್ಪ, ಅರ್ಕ ತೆಗಿತೀವಿ. ನೀವು ತೋಟದಾಗ ಮಾಡ್ತೀರ? ತೋಟದಾಗ ಅದ ನಮ್ದು. ಎಷ್ಟು ಎಕರೆ ತೋಟ? ನಮ್ದು 10 ಎಕರೆ. 10 ಎಕರೆ ತೋಟ. ಏನೇನು ಹಾಕಿರಿ? ಈ ತೋಟದಾಗ ರೀ ಕಬ್ಬು ಅದ ರೀ, ಉಳ್ಳಾಗಡ್ಡೆ ಅದ ರೀ, ಮೆಣಸಿ ಗಿಡ ಇದು ರೀ, ತೆಗೆದು ಮೆಕ್ಕೆಜೋಳ ಹಾಕಿದೀವಿ ರೀ. ಮೆಕ್ಕೆಜೋಳ. ಅದ್ರ ಜೊತೆ 4 ಆಕಳುಗಳನ್ನು ಕಟ್ಟಿ ಕೃಷಿ. ಇದೊಂದು ನಮ್ದು ಜಾಸ್ತಿ ಇದೊಂದೇನೋ ನಮಗೆ ಇರ್ಬೇಕಂತ ಹೆಣ್ಮಕ್ಳಿಗೆ ನಾವಾಗಿ ಆಸಕ್ತಿ ಕೆಲಸ ರೀ. ಅಂದ್ರೆ ನಮ್ಗೆ ಗೋ ಉತ್ಪನ್ನ ಅಂದ್ರೆ ನಮಗೆ ಇದರಿಂದ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ಕೊಂಡು ಟ್ರೈನಿಂಗ್ ತೊಗೊಂಡು ಆ ಕಡೆ ಟ್ರೈನಿಂಗ್ ತೊಗೊಂಡು ಮಾಡಿದ್ವಿ. ಟ್ರೈನಿಂಗ್ ತೊಗೊಂಡು ಎಲ್ಲಿ ಟ್ರೈನಿಂಗ್ ತೊಗೊಂಡು? ಟ್ರೈನಿಂಗ್ ಅಂದ್ರೆ ಕನ್ನೇರಿಗೆ ಹೋಗಿದ್ದೀವಿ ರೀ. ಆಮೇಲೆ ಕನೇರಿ ಅಪ್ಪಾಜಿ ಮಠಕ್ಕೆ ಎಷ್ಟು ದಿವಸ ಇದ್ರಿ ಅಲ್ಲಿ? ಅಲ್ಲಿ 5 ದಿವಸ ಇದ್ದೀವಿ ರೀ. 5 ದಿವಸ. ಆಮೇಲೆ ನೋಡಿ ರೈತ ಬಾಂಧವ್ರಿ, ರೈತ ಹೆಣ್ಮಕ್ಳು ನೋಡ್ತಿದ್ರು, ಮನೆಯವರು ನೋಡ್ತಿದ್ರು. ಕಣೇರಿ ಒಳಗೆ 5 ದಿನ ಆಯ್ತು ಟ್ರೈನಿಂಗ್ ತೊಗೊಂಡು ಬಂದು ಬರೀ 4 ಆಕಳ ಮೇಲೆ ಇದೆಲ್ಲ ಉತ್ಪನ್ನಗಳು ಮಾಡಿ ಮಾರ್ತಾ ಇದ್ದಾರೆ. ಆಮೇಲೆ ಕಗ್ಗೋಡಕ್ಕೆ ಹೋಗಿದ್ದೀವಿ ರೀ. ಅಲ್ಲಿ 3 ದಿವಸ ಟ್ರೈನಿಂಗ್ ಹೋಗಿದ್ದೀವಿ. ಕಗ್ಗೋಡದವರು. ಆಮೇಲೆ ತಾಳಿಕೋಟೆಗೆ ಹೋಗಿದ್ದೀವಿ. ಅಲ್ಲಿ 3 ದಿವಸ. ಇದರಿಂದ ಮತ್ತೆ ಆಯುರ್ವೇದಿಕ್ ಅದಾರ. ಆಯುರ್ವೇದಿಕ್ ಅಂದ್ರೆ ಅದು ಸರ್ಟಿಫಿಕೇಟ್. ನಿಮ್ಮ ಮನ್ಯಾಗ ಆಯುರ್ವೇದಿಕ್ ಯಾರಾದ್ರು ಡೈರೆಕ್ಷನ್ ಕೊಟ್ರ? ನಮ್ಮಿಂದೇ ಸ್ಟಾರ್ಟ್ ಆಗ್ಯದ. ನಿಮ್ಮಿಂದ ಸ್ಟಾರ್ಟ್ ಆಗ್ಯದ. ಮನೆಗೆ ರೋಗಿಗಳು ಬರ್ತಾರ? ಆದ್ರೂ ಮೂಲವ್ಯಾಧಿ ಕೊಟ್ಟಿದ್ದೇವ್ರಿ. ಕಡಿಮೆ ಆಗ್ಯದ ಅಂದಾರ ಅವರು. ಅದನ್ನು ಮಾಡ್ತೇವ್ರಿ. ಅದ್ರ ಕೂಡ ಇದನ್ನು ಅದಾರಿ. ಏನು ಕೊಡ್ತೀರಿ ಮೂಲವ್ಯಾಧಿಗೆ? ಅಂದ್ರೆ ಔಷಧ ಕೊಡ್ತೀರಿ? ಮೂಲವ್ಯಾಧಿ ಅಂದ್ರೆ ಅರ್ಕ ತೆಗಿತೇವ್ರಿ. ಅರ್ಕದೊಳಗೆ ಮೆಡಿಸಿನ್ ಹಾಕ್ತೀವಿ. ಯಾವ ಅರ್ಕ? ಇಲ್ಲ ಅದ ನೋಡಿ, ಚೂರ್ಣನೂ ಬರ್ತದ್ರಿ, ಚೂರ್ಣ ಬರ್ತದ್ರಿ, ಅಂದ್ರೆ ಪೌಡರ್ ಬರ್ತದ. ಈ ಅರ್ಕದಾಗ ಹಾಕಿ ತೆಗಿತೇವ್ರಿ ಮೆಡಿಸಿನ್. ಹಂಗಲ್ರಿ. ಈಗ ಒಬ್ಬರಿಗೆ ಮೂಲವ್ಯಾಧಿ ಆಗಿರ್ತಾವ, ಅವ್ರು ಔಷಧ ಹೆಂಗ್ ತಗೋಬೇಕ್ರಿ? ಅವ್ರಿಗೆ ಹಂಗ ಮುಂಜಾನೆ
ನೋವು ಕುಡಿತೇವಲ್ರಿ ಇದೇನು ಅರ್ಕ ಕುಡ್ತೇವಲ್ರಿ ಇದು ಅರ್ಕ ಹಾಂ ಇದ್ರದ್ದು 50 ml ನೀರಾಗ ಮುಂಜಾನೆ 10 ml ಅರ್ಕ ಕುಡಿಯೋದ್ರಿ ಒಂದು ಒಟ್ಟಿ ಎತ್ತು ಬರ್ತಾವ್ರಿ ಗುಳಿಗೆ ಹಾಂ ಅವು ಗುಳಿಗೆ 2 ಟೈಮ್ 3 ಟೈಮ್ ಹಿಂಗೆ ಅವ್ರವ್ರ ಇದ್ರ ಮ್ಯಾಗ ಕೊಡ್ತಾರೆ ಅದ್ರೊಳಗೆ ಹಾಕಿ ತೊಗೋಬೇಕ್ರಿ ಅರ್ಲಿ ಮಾರ್ನಿಂಗ್ ಮುಂಜಾನೆ ತೊಗೋಬೇಕು ಸಂಜೆ ಎಷ್ಟು ದಿವಸ ತೊಗೋಬೇಕು ಅದು 2 ತಿಂಗಳು 1 ತಿಂಗಳು 2 ತಿಂಗಳು ತೊಗೋಬೇಕು ಈಗ ಅದು ಬಿಟ್ಟು ಮತ್ತೆ ಯಾವ ರೋಗಗಳಿಗೆ ನೀವು ಔಷಧ ಕೊಡ್ತೀರಿ ಅಂದ್ರೆ ನಾವು ಕೊಟ್ಟಿಗೆ ಜಾಸ್ತಿ ಪಿತ್ತಿಗೆ ಜಾಸ್ತಿ ಪಿತ್ತ ಏನು ಮಾಡ್ಬೇಕ್ರಿ ಪಿತ್ತಿಗೆ ಅಂದ್ರೆ ಇದು ಸ್ಪೆಷಲ್ ಪಿತ್ತಿಗೆ ಇದು ರೀ ಇದಕ್ಕೇನು ಹೆಸರೇ ಪಿತ್ತನಾಶಿನಿ ಚೂರ್ಣ ಅದು ಲೆವೆಲ್ ಮಾಡ್ಸಿಲ್ರಿ ಅದು ಮಾಡಿಸಿದ್ರೆ ಪಿತ್ತನಾಶಿನಿ ಚೂರ್ಣ ಇದು ಮುಂಜಾನೆ ಕೂಡಲೇ ತೊಗೋಬೇಕು ನಾವು 1 ಗ್ಲಾಸ್ ಮಜ್ಜಿಗೆ ಹಾಕಿ ತಣ್ಣೀರು ಹಾಕಿಲ್ಲ ಇದು ಆಕಳ ಪ್ರಾಡಕ್ಟ್ದಾಗೆ ಮಾಡ್ತೀವಿ ಅದು ಆಕಳ ಪ್ರಾಡಕ್ಟ್ ಅಂದ್ರಿ ಇದೇನು ಅರ್ಕ ತೆಗಿತೇವಲ್ರಿ ಸುಗಣ ಕ್ಷಾರ ಅಂತ ಬರ್ತದೆ ಒಳಗ ಆ ಕ್ಷಾರಗಳು ರೆಡಿ ಮಾಡ್ತಾರೆ ಇದನ್ನು ರೆಡಿ ಮಾಡ್ತೀವಿ ಮತ್ತು ದಂತಕಾಂತಿ ಅಂತ ತೆಗೆದಿರಿ ದಂತಕಾಂತಿ ತೆಗೆದಿರಿ ಈ ಬಾಟ್ಲಿ ಒಳಗೆ ಏನದ್ರಿ ಇದು ರೋಲ್ ಅದ ಅಂದ್ರೆ ರೋಲ್ ಅಂದ್ರೆ ಈಗ ನೆಗಡಿ ಕೆಮ್ಮು ಬಂದ್ರೆ ಹೊರಗಿನ ಮಿಕ್ಸ್ ಜಂಡು ಹಂಗ ಕೆಮಿಕಲ್ ಉತ್ಕೋತಾರ್ರಿ ಅದಕ್ಕಿಂತ ಇದು ಮನ್ಯಾಗ ಮಾಡಿದ್ದು ಪ್ಯೂರ್ ಇದು ನ್ಯಾಚುರಲ್ ಏನು ಹಾಕಿ ಮಾಡ್ತೀವಿ ಅದ್ರೊಳಗ್ರಿ ಪಚ್ಚ ಕರ್ಪೂರಿ ಎಲ್ಲ ಪುದೀನ ಸತ್ತವು ಇವು ಒಂದು 4-5 ಥರ ಕರ್ಪೂರ ಯಾಕೆ ನಿಮಗೆ ಇದೆಲ್ಲ ಕೇಳಕತ್ತೀನಿ ಅಂದ್ರೆ ಈ ಗೌರ್ಮೆಂಟ್ ಏನು ಕಾನೂನು ಮಾಡ್ತದಪ್ಪ ಅಂದ್ರೆ ಇದೊಂದು ಪ್ರಾಡಕ್ಟ್ ತೆಗಿತೀರಿ ನೀವು ಅದರೊಳಗೆ ಏನು ಹಾಕಿರಿ ಅನ್ನೋದು ಬರಿಬೇಕಿರ್ತದೆ ನಾವು ಒಂದು ಗೌರ್ಮೆಂಟ್ದವ್ರು ಆಫೀಸಲ್ಲಿ ನಿಮ್ಗೆ ಕಿರಿಕಿರಿ ಕೊಡ್ಬೋದು ಆ ಒಂದು ಏನು ಹಾಕ್ತೀರಿ ಅನ್ನೋದು ಆ ವಸ್ತುಗಳನ್ನು ಬರಿಬೇಕು ಆಯುರ್ವೇದಕ್ಕೆ ಇರಲಿ ನೀವು ಮಾಡ್ತೀರಿ ಹಳ್ಳಿಯೊಳಗೆ ಯಾರೂ ಕೇಳೋದಿಲ್ಲ ಬಟ್ ಅದೇ ಸಿಟಿಗೆ ಬತ್ತು ಇದು ಒಯ್ದು ನೀವು ಸಿಟಿಯಾಗ ಒಬ್ಳು ದವಾಖಾನೆಗೆ